ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸನಾವುಲ್ಲಾ ಖಾನ್ ಅಂತ. ನಾನು ಈವ್ನಿಂಗ್ ಬಜಾರ್ ಕರ್ನಾಟಕ ಅಸೋಸಿಯೇಷನ್ ಮೆಂಬರಿಂದ ಒಂದು ಮೆಂಬರ್. ನಾನು ಇಲ್ಲಿ ಪ್ಯಾಲೇಸ್ ಮಾಲ್ದಲ್ಲಿ ನಾನು ಅಂಗಡಿ ತೊಗೊಂಡಿದ್ದೆ. ಸುಮಾರು 2019ರಲ್ಲಿ ನಾನು ಅಂಗಡಿ ತೊಗೊಂಡಿದ್ದು. ತುಂಬ ನಷ್ಟ ಆಗಿಬಿಟ್ಟಿದೆ, ನನಗೆ ನಾಷ್ಟ ಆಗಿಬಿಟ್ಟಿದೆ. ಇದು ನಾನು ಅಂಗಡಿ ತೊಗೊಂಡ್ಬಿಟ್ಟು ಇದು ಫಸ್ಟು ಪ್ರಾಬ್ಲಮ್, ನನಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಇಲ್ಲಿ ಬಂದು ಓನರು ಗಿರೀಶ್ ನಾಸಿ ಅವರು ನನಗೇನಂತ ಹೇಳಿದ್ದು, ಲೀಸ್ಟಿಗೆ ಅಂಗಡಿ ಕೊಡ್ತೀನಿ ಅಂತ ನನ್ನ ಹತ್ರ 70 ಲಕ್ಷ, ಸುಮಾರು 70 ಲಕ್ಷ ಅಮೌಂಟ ನನ್ನ ಹತ್ರ ದುಡ್ಡು ತೊಗೊಂಡು ಈಗ BBMPನವರು ಸೀಲ್ ಮಾಡಿದ್ದಾರೆ. ಮತ್ತಿರ್ಗ ನನಗೆ ತೊಂದರೆ ಕೊಡ್ತಿದ್ದಾರೆ ಅವರು. ನನಗೆ ದುಡ್ಡು ಕೊಟ್ಟರೆ ಓಪನ್ ಮಾಡಿಸ್ತೀನಿ. ಈಗ BBMPನವ್ರು ಬ್ಲಾಕ್ ಮಾಡಿದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕಾ? ಇರೋದು ಲೀಸ್ಟ್ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಂತ ನ್ಯಾಯ ಇದ್ದರೆ ನಾವು ಕಟ್ತೀವಿ. ನ್ಯಾಯನ ಇದು? 21 ದಿವಸ ಇದು ಕ್ಲೋಸ್ ಆಗಿದೆಯಲ್ಲ. ಒಂದು ಸತಿ ಅವ್ನು ಮಂಚ ಅಂದಮೇಲೆ ಮಂಚೋತಿ ಅವನಿಗೆ ಇದ್ದರೆ ಒಂದು ಸತಿ ಬಂದರೆ ಅವನು ಬಂದು ಇಲ್ಲಿ ಮಾತಾಡ್ಬೋದಿತ್ತು. ಈ ಕಡೆ ನೋಡಿ, ಈ ಕಡೆ ಸರ್, ಸ್ಟ್ರೈಟ್ ನೋಡಿ ಸರ್, ಸ್ಟ್ರೈಟು. ಇರೋದು ದುಡ್ಡಿಗೆ ಈ ಪರಿಸ್ಥಿತಿ ನಮಗೆ ಬರ್ತಿದೆ ಅಂತ ನಿಜವಾಗ್ಲೂ ನಾವು ಯಾರು ತಿಳ್ಕೊಲಿಲ್ಲ. ಇಷ್ಟು ಜನ ಇದ್ದಾರೆ, ಏನು ಸುಮ್ಮನೆ ಬಂದಿದ್ದಾರೆ ಇವರೆಲ್ಲ? 27 ದಿವಸ ಆಯಿತು, ಏನಾಗಿದೆ ಅಂತ ಒಂದು ಸತಿನೂ ಬಂದು ಯಾರು ಕೇಳಲಿಲ್ಲ. ಇದಕ್ಕೆ ನ್ಯಾಯ ರೀತಿ ಏನಾದರೂ ದಾರಿ ಇದೆಯಾ ಇದಕ್ಕೆ? ನಾವು ಏನು ಮಾಡಬೇಕಂತ, ನಾವು ಸ್ಟೇಷನ್ನು ಅಲ್ಲಿ ಇಲ್ಲಿ ಅಂತ ಬರೇ ಇದೇ ಆಗಿದೆ. ಈಗ ಬಂದು ನಾವೆಲ್ಲ ಏನು ಇದು ಮಾಡ್ತಿದ್ದೀವಿ ಅಂದರೆ, ಸಂಜಯ್ ನಗರ್ ಸ್ಟೇಷನ್ ಅದರಲ್ಲಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಇವ್ರ ಮೇಲೆ ದರ್ಜ್ ಮಾಡ್ತೀವಿ. ಆಲ್ರೆಡಿ ನಾವು ಕಮರ್ಷಿಯಲ್ ಸ್ಟೇಷನ್ದಲ್ಲಿ ಒಂದು ಕಂಪ್ಲೇಂಟ್ ನಾವು FIR ಮಾಡಿದ್ದೀವಿ ಅವ್ರ ಮೇಲೆ. ಆಮೇಲೆ DC ಕಮಿಷನರ್ ಹತ್ರನೂ ಒಂದು ಕ್ಲೋಸ್ ಆದ ತಕ್ಷಣ ಆ ಟೈಮ್ ಬೇಕೇ ಬೇಕು. ಮಕ್ಕಳೇ, ಇವರೆಲ್ಲ ಹೆಂಡತಿ ಮಕ್ಕಳು ಇಲ್ಲ, ಇವರೆಲ್ಲ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ಬಿಡ್ಬೇಕಾ? ಇದೇನಾ ನ್ಯಾಯ? ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಈ ಥರ ಮೋಸಗಾರರು ಇದಾರಲ್ಲ, ಇದೇನಾ ನ್ಯಾಯ? ನಿಜವಾಗ್ಲೂ ಜನಗಳು ಇದಕ್ಕೆ ಇದು ಮಾಡಬೇಕು. ಯಾರು ಇವ್ರ ತಗ ಬಿಸ್ನೆಸ್ ಮಾಡಿದ್ದಾರೆ? ಇವರೇ ಗಿರೀಶ್ ನಾಸಿ. ಇಲ್ಲಿದ್ದಾನೆ ನೋಡಿ ಕಳ್ಳ, ಇವನು ಗಿರೀಶ್ ನಾಸಿ. ಇವನ್ ತಗ ಯಾರಾದರೂ ವ್ಯವಹಾರ ಮಾಡ್ತಾರೆ ಇವರು? ನಿಜವಾಗ್ಲೂ ಹೇಳಿ, ವ್ಯವಹಾರ ಮಾಡಬೇಕಾ? 2019ರಲ್ಲಿ ಏನೇನೋ ಕಷ್ಟಪಟ್ಟು ಅವ್ನ ಮಂಚತ್ರದಲ್ಲಿ ಅವ್ನು ರಾಕ್ಷಸ. ಅವನು ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ನನಗೆ ಅಷ್ಟು ತೊಂದರೆ ಆಗ್ತಾ ಇದೆ. ಈಗ ಅವನ ಮಂಚ ಬೇಸದಲ್ಲಿ ಒಂದು ರಾಕ್ಷಸ. ಅವನು ಬಂದು ಇದೆ ಏನಿಲ್ಲ ಅಂತ ಒಂದು ಮಾತು ಅವನು ಕೇಳಬೇಕಾಯ್ತು. ಅವನು ಜನಗಳಿಗೆ ಎಷ್ಟು ಚೆನ್ನಾಗಿದ್ದಾರ ಅವರು ಇದಾರಲ್ಲ, ಅವನು ಬಂದು ಏನಾಗಿದೆ, ಸಮಸ್ಯೆ ಏನಿದೆ ಅಂತ ಬಗೆಹರಿಸೋಣ, ಏನೋ ಒಂದು ಮಾತಾಡೋಣ ಅಂತ ಮುಂದೆ ಬರಬೇಕಾಯ್ತು. ಅವನು ನಿಜವಾಗ್ಲೂ ಅವನು ಮನುಷ್ಯ ಅಲ್ಲ. ಅವನು ಯಾರ ಹತ್ರ ಅವನು ವ್ಯಾಪಾರ ಮಾಡ್ತಾನೆ, ಅವನು ಕಳ್ಳ. ಅವನು 420 ಅವನು ಕಳ್ಳನೇ. ಅವನು ನಿಜವಾಗ್ಲೂ ಅವನು ಕಳ್ಳನೇ. ಅವನು ನಾನು ಹೇಳ್ತೀನಲ್ಲ, ನೇರ ಒಳಗೆ 21 ದಿವಸ ಆಯಿತು. ಇಷ್ಟು ಜನಗಳಿಗೆ ತೊಂದರೆ ಎಲ್ಲ ಕೊಟ್ಟು ಅವನು ಅನುಕೂಲ ಆಗ್ತಾನೆ. ಅವನು ನಿಜವಾಗ್ಲೂ ಅವನು ಅನುಕೂಲ ಆಗ್ತಾನೆ. ಇದು ಪ್ಯಾಲೇಸ್ ಮಾಲ್ ನಾವೆಲ್ಲ ಟೆನೆಂಟ್ಸು. ಇವಾಗ ನಿಮ್ಮ ಮುಂದೆ ಎಷ್ಟು ಜನ ನಿಂತಿದ್ದೀವಿ ನಾವು ಟೆನೆಂಟ್ಸ್ ಅವರು. ಆ್ಯಕ್ಚುಲಿ ಅದು ಬಿಲ್ಡಿಂಗ್ ಓನರ್ ಬಂದು ಬೋರಣ್ಣ ಅವರು, TBR ಬೋರಣ್ಣ. ಮೇನ್ ಲ್ಯಾಂಡ್ ಓನರ್ ಬಂದು TBR ಬೋರಣ್ಣ. ಅವ್ರ ಹತ್ರ ಇವರು ಗಿರೀಶ್ ನಾಸಿ ಬಂದು ಲೀಸ್ಟಿಗೆ ತೊಗೊಂಡಿದ್ದಾರೆ. 29 ವರ್ಷಕ್ಕೆ ತೊಗೊಂಡಿದ್ದಾರೆ. ಅವರು ತೊಗೊಂಡು ಕಾಂಪ್ಲೆಕ್ಸ್ ಕಟ್ಟಿ ನಮ್ಮ ಹತ್ರ ಬಂದು ಲೀಸ್ಟು ಇದು ಅಡ್ವಾನ್ಸು ಪ್ಲಸ್ ಗುಡ್ ಬಿಲ್ ತೊಗೊಂಡು ನಮಗೆಲ್ಲ ಅಂಗಡಿಗಳು ಕೊಟ್ಟಿದ್ದಾರೆ. ಸುಮಾರು 11 ವರ್ಷ ಆಯಿತು. 10 ವರ್ಷ 8 ವರ್ಷ ಆರಾಮಾಗಿ ನಮ್ಮ ಹತ್ರ ರೆಂಟ್ ಎಲ್ಲ ತೊಗೊಂಡು ಆರಾಮಾಗಿ ನಡೀತಿತ್ತು. ಸ್ವಲ್ಪ ಚಿನ್ನ ಪುಟ್ಟ ಏನಾದರೂ ಒಂದು ಬರ್ತಾ ಇರುತ್ತೆ. ಇಷ್ಟು ದೊಡ್ಡ ಕಾಂಪ್ಲೆಕ್ಸ್ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. 2020ನಲ್ಲಿ ನಮಗೆ ಗೊತ್ತಾಯಿತು ಬ್ಯಾಂಕ್ ಲೋನ್ ಇದೆ ಅಂತ. 2020 ಅದಕ್ಕೆ ಮುಂಚೆ ಗೊತ್ತಿಲ್ಲ. ಇವರು ತೊಗೊಂಡಿರೋದು 2013ನಲ್ಲಿ ಲೋನು. ಓಕೆ, ಅವಾಗಿಂದ ಹಿಡಿದು ಇವಾಗವರೆಗೂ EMI ಕಟ್ಟಿಲ್ಲ, ಒಂದು EMI ಕಟ್ಟಿಲ್ಲ. ನಮಗೆ 2020ನಲ್ಲಿ ಹೆಂಗೆ ಗೊತ್ತಾಯಿತು ಬ್ಯಾಂಕ್ ಲೋನ್ ಇದೆ ಅಂತ? ನಾವೆಲ್ಲ ಮೀಟಿಂಗ್ ಮಾಡಿದ್ರು. ಮೀಟಿಂಗಲ್ಲಿ ಏನಿದ್ರು ಅಂತ ಎಲ್ಲ ಬ್ಯಾಂಕ್ ಕ್ಲಿಯರ್ ಮಾಡೋಣ, ನಿಮ್ಮ ಹತ್ರ ಯಾರ್ಯಾರು ಕಾಸಿದೆ ಲೀಸ್ಟಿಗೆ ತೊಗೊಂಡ್ಬಿಡಿ ಅಂತ ಎಲ್ಲರಿಗೆ ಪೊಲೈಟಾಗಿ ಮಾತಾಡಿ ತುಂಬ ಜನ ಲೀಸ್ಟಿಗೆ ತೊಗೊಂಡ್ಬಿಟ್ರು. ತಿರ್ಗಾ ಆ ಹಣನೂ ತೊಗೊಂಡೋಗಿ ಇವ್ರು ಇಟ್ಕೊಂಡ್ಬಿಟ್ರು. ಒಂದು EMI ಕಟ್ಟಿ ಇವಾಗ ಜನಗಳು ರೋಡ್ ಮೇಲೆ ಬಂದಿದ್ದೀವಿ. 20 ದಿನ ನಾವು ವೇಟ್ ಮಾಡೋದು, ಏನೋ ಒಂದು ಆಗುತ್ತೆ, ಏನೋ ಒಂದು ಮಾಡೋಣ ಅಂತ.
ಇವಾಗವರೆಗೂ ಏನೂ ಸಮಸ್ಯೆ ಇಲ್ಲ. ಕಂಪ್ಲೇಂಟು ಗೊತ್ತಾಯಿತು, ಏನೂ ಅವ್ರ ಮೇಲೆ ಆ್ಯಕ್ಷನ್ ಇಲ್ಲ. ಇವಾಗ ನೀವು ನಿಮ್ಮ ಶಾಸಕ ಹತ್ರ ಹೋದ್ರು ಅವ್ರು ಇರಲಿಲ್ಲ. ಬಟ್ ಸರ್ ಅವ್ರ ಹತ್ರ ಹೋದ್ರು ಏನು ಸರ್ BBMP ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಸರ್. ಅವ್ರು ಹೇಳಿದ್ರೆ ಓಪನ್ ಆಗುತ್ತಾ? ಇದು ಲೀಗಲ್ ಆಗಿ ಕಟ್ಟಲೇಬೇಕಲ್ಲ. ಯಾರು ಕಟ್ಟಬೇಕು? ಓನರ್ ಅಸಾಮ್ ಆಗ್ತಾ ಇಲ್ಲ. ಇವಾಗ ಇವ್ರಿಗೆ ಫೋನ್ ಮಾಡಿ ನಾವು ಎಲ್ಲಿಂದ ಕೊಡಬೇಕು? ಸಾಲ ಎಲ್ಲಿಂದ ತೊಗೊಂಡಿದ್ದಾರೆ ಅವ್ರಿಗೆ ನಾವೇನು ಉತ್ತರ ಕೊಡಬೇಕು? ಅವ್ರಿಗೆಲ್ಲ ಚೆಕ್ ಕೊಟ್ಟಿದ್ದೀವಿ, 20 ವರ್ಷದಿಂದ ನಾವು ಮಾತು ಕೊಟ್ಟಿರೋದು ನಮಗೆ ಕ್ರೆಡಿಟ್ ಕೊಡ್ತಾರೆ ಅವರು. ಅವ್ರಿಗೇನು ನಾವು ಉತ್ತರ ಕೊಡಬೇಕು? ಒಬ್ಬೊಬ್ಬರು ಸಮಸ್ಯೆ ಜೀವನ ನಡೆಸ್ತಿದ್ದಾರೆ. ಇವಾಗ 21 ದಿನದಿಂದ ಅವರೆಲ್ಲ ರೋಡ್ನಲ್ಲಿ ಬಂದಿಲ್ಲ ನೋಡಿ. ರೋಡ್ನಲ್ಲಿ 1000 ಕೋಟ್ಯಾಂತರ ರೂಪಾಯಿ ಕೊಟ್ಟು ರೋಡ್ ಮೇಲೆ ಹಾಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲಿ ಏನೇನೋ ಪರೀಕ್ಷೆಗಳಿದೆ. ಮಕ್ಕಳು ಫೀಸ್ ಕಟ್ಟಬೇಕು, ಅವ್ರು ಏನೇನೋ ಬ್ಯಾಂಕ್ ಲೋನ್ ಇರುತ್ತೆ, ಅವ್ರು ಏನೇನೋ ಕ್ರೆಡಿಟ್ ಕಾರ್ಡ್ ಇರುತ್ತೆ. ಯಾರು ಇವಾಗ ಅವ್ರಿಗೆ ಉತ್ತರ ಕೊಡಬೇಕು? ಒಂದು ಅಂಗಡಿನಲ್ಲಿ ಸುಮಾರು 70-80 ಲಕ್ಷ ಮೆಟೀರಿಯಲ್ಗಳಿದೆ. ಅದು ವ್ಯಾಲ್ಯೂಯಬಲ್ ಮೆಟೀರಿಯಲ್ಗಳಿದೆ. ಅಂಗಡಿ ಕ್ಲೋಸ್ ಮಾಡಿಬಿಟ್ರೆ ಆ ಮೆಟೀರಿಯಲ್ ಹಂಗೆ ಆಗಿಬಿಟ್ರೆ ಎಲ್ಲ ಮೆಟೀರಿಯಲ್ ಡ್ಯಾಮೇಜ್ ಆಗಿದೆ. ಆ ಲೀಸ್ಟವ್ರಿಗೆ ಕರ್ಕೊಂಡು ಬನ್ನಿರಿ, ಎಲ್ಲರೂ ಕಾಸು ಹಾಕ್ಬಿಡ್ರಿ, ಕಾಸು ಹಾಕಿ ಓಪನ್ ಮಾಡಿಸೋಣ, ಆಮೇಲೆ ಮಾತಾಡೋಣ. ಇವರು ನಮ್ಮ ಹತ್ರ 16 ಕೋಟಿ ತೊಗೊಂಡಿದ್ದಾರೆ ಸರ್. ಗುಡ್ ಬಿಲ್ಲು, ಅಡ್ವಾನ್ಸು, ಲೀಸ್ಟು, ರೆಂಟ್ ಎಲ್ಲ ಲೆಕ್ಕ ಹಾಕಿದ್ರೆ ಅಷ್ಟೊಂದು ತೊಗೊಂಡಿದ್ದಾರೆ. 1 ರೂಪಾಯಿ ಕೊಟ್ಟಿಲ್ಲ. ಏನು ನಮ್ಮ ಹತ್ರ ಏನು ನಮಗೆ ಪೇಪರು ಟೋಟಲಿ ಫ್ರಾಡ್ ಥರ ಮಾಡಿದ್ದಾರೆ. ನಾವೆಲ್ಲ ಇನ್ನೋಸೆಂಟ್ ಸರ್, ನಮಗೆ ಅಷ್ಟೇನು ಗೊತ್ತಿಲ್ಲ. ನಮಗೆ ಬರೀ ಇವ್ರು ಒಳ್ಳೆ ಮನುಷ್ಯ, TPR ಒಂದು ಒಳ್ಳೆ ಮನುಷ್ಯಂಗೆ ಕೊಟ್ಟಿರ್ಬೋದು ಅಂತ ತಿಳ್ಕೊಂಡು ನಾವು ಕಾಸು ಕೊಟ್ಟಿರೋದು. ನಾವು ಮಾತು ಮೇಲೆ ನಾವು ಹೋಗೋದು, ಪೇಪರ್ ಮೇಲಿಂದ ಜಾಸ್ತಿ ಮಾತು ಮೇಲೆ ಹೋಗೋದು. ಬಟ್ ಇವಾಗ ನಮ್ಗೆ ಗೊತ್ತಿದೆ ಪೇಪರ್ ಮುಖ್ಯ ಅಂತ. ಮನುಷ್ಯನ ಮಾತು ಮುಖ್ಯ ಅಲ್ಲ, ಪೇಪರ್ ಮುಖ್ಯ ಅಂತ ಇವತ್ತು ನಮಗೆ ಗೊತ್ತಾಗಿದೆ. ಈ ಥರ ಮೋಸ ಮಾಡಿದ್ದಾರೆ ಸರ್. ದಯವಿಟ್ಟು ನೋಡಿ, ಈಗಾಗ ಬಂದೇ ಇತ್ತು. ಹುಡುಗರು ಎಲ್ಲ ಕೆಲಸ ಹೋಗಿದ್ದಾರೆ, ಅವ್ರಿಗೆ ಊಟಕ್ಕೆ ಕೊಡೋದು ನಮ್ಮ ಹತ್ರ ಕಾಸಿಲ್ಲ. ಅಂಗಡಿ ಒಳಗಡೆ ಸರಕ್ಕಿದೆ, ಏನು ಮಾಡೋಣ ಅದು ನಮಗೇನೂ ಗೊತ್ತಾಗೋದಿಲ್ಲ ಅಷ್ಟೇ. 8 ತಿಂಗಳು ಮುಂಚೆ 5 ಲಕ್ಷ ಅಡ್ವಾನ್ಸ್ ಕೊಟ್ಟು 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ಕ್ರಿಕೆಟ್ ಗ್ರೌಂಡಿಗೆ 8 ತಿಂಗಳಾಯಿತು. 50,000 ರೂಪಾಯಿ ರೆಂಟು ಕೊಡ್ತಾ ಇದ್ದಾರೆ. 29 ತಾರೀಕು ಕ್ಲೋಸ್ ಇದ್ದರೆ 31ನೇ ತಾರೀಕಿಗೆ ಫೋನ್ ಬಂದಿದೆ, ಏನಪ್ಪ ಈ ತಿಂಗಳಿಗೆ ರೆಂಟ್ ಕಟ್ಟಿಲ್ಲ ಅಂತ. ರೆಂಟಿಗೆ ಫೋನ್ ಬಂದಿದೆ, ಕ್ಲೋಸ್ ಇದೆಯಲ್ಲಪ್ಪ, ಏನಾದರೂ ಒಂದು ಮಾಡೋಣ ಅಂತ ಒಂದು ಮನುಷ್ಯತೆ ಇಲ್ಲ ಸರ್. ಒಂದು ಸ್ವಲ್ಪನೂ ಇಲ್ಲ ಸರ್, ಸ್ವಲ್ಪನೂ ಹ್ಯುಮ್ಯಾನಿಟಿ ಇಲ್ಲ ಸರ್. ಪ್ಲೀಸ್ ಗಿರೀಶ್ ಕೇನಾಸಿ, ನಮ್ಮ ವಯಸ್ಸು ನಿಮ್ಮ ಹತ್ರ ಬರ್ತಾ ಇದೆ, ದಯವಿಟ್ಟು ಬಂದು ನಮ್ಮ ಮುಂದೆ ಕೂತ್ಕೊಂಡು ಏನಾದರೂ ಮಾಡಿ. ಎಲ್ಲರಿಗೆ ಸುಳ್ಳು ಕೇಸ್ ಹಾಕಿ ಇವ್ರು ಇಷ್ಟು ಕೊಡಬೇಕು, ಅವ್ರು ಅಷ್ಟು ಕೊಡಬೇಕಂತ ಸುಳ್ಳು ಕೇಸ್ ಹಾಕಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ನಲ್ಲಿ ಎಲ್ಲ ಸಿಕ್ಕಾಕೊಂಡ್ಬಿಟ್ಟು. ಏನಕ್ಕಂದರೆ ನಾವೆಲ್ಲ ಕೊಟ್ಟಿರೋದು ಕ್ಯಾಶು, ನಮ್ಮ ಹತ್ರ ಪ್ರೂಫ್ ಇಲ್ಲ ಅಂತ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಟ್ ದೇವರಿದ್ದಾರೆ ನೋಡೋಕ್ಕೆ. ಇವ್ರು ಮೋಸ ಮಾಡಿದ್ರೆ ಇವ್ರ ಜೊತೆಲೂ ಮೋಸ ಆಗೇ ಆಗುತ್ತೆ. ದೇವರು ನ್ಯಾಯ ಮಾಡೇ ಮಾಡುತ್ತೆ. ನಮಗೆ ಏನಾದರೂ ಉಲ್ಟಾ ಸೀದಾ ಆದರೆ ಇವ್ರಿಗೂ ಆಗುತ್ತೆ, ನಮ್ಮ ಮಕ್ಕಳಿಗೆ ಏನಾದರೂ ಇವ್ರ ಮಕ್ಕಳಿಗೂ ಆಗುತ್ತೆ. 100% ಆಗೇ ಆಗುತ್ತೆ. ಇಲ್ಲಾಂದರೆ ದಯವಿಟ್ಟು ಈ ಮಾತು ನಿಮ್ಮ ಕಿವಿನಲ್ಲಿ ಬಿಟ್ಟಿದ್ರೆ ಬನ್ನಿ ಮುಂದೆ ಕೂತ್ಕೊಂಡು ಮಾತಾಡಿ. ಏನಕ್ಕೆ ಎದಿರ್ತೀರಾ? ಕಳ್ಳ ಇದ್ರೇ ಎದುರೋದು. ಕಳ್ಳ ಇಲ್ಲಾಂದ್ರೆ ಬಂದು ಧೈರ್ಯವಾಗಿ ಮಾತಾಡ್ತಾನೆ ಅವನು. ಯಾರು ಕಳ್ಳತನ ಮಾಡ್ತಾನೆ ಅವನೇ ಎದುರ್ಕೊಂಡು ಮನೇಲಿ ಇರೋದು. ಕಳ್ಳತನ ಮಾಡಿಲ್ಲ ಅಂದರೆ ಧೈರ್ಯವಾಗಿ ಬಂದು ರೋಡ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ನಾನೇನು ಕಳ್ಳತನ ಮಾಡಿಲ್ಲ ಅಂತ. ಇಷ್ಟು ಜನಕ್ಕೆ ಮೋಸ ಮಾಡಿದ್ದೀರಲ್ಲ, 16 ಕೋಟಿ ತೊಗೊಂಡು ನೀವು, ಅದು ಒಳ್ಳೆತನನ? ಇಂಥವ್ರಿಗೆ ಏನಕ್ಕೆ ನೀವೆಲ್ಲ ಪೊಲಿಟಿಷಿಯನ್ ಅವ್ರು ಇವ್ರಿಗೆ ಸೀಟ್ ಕೊಡ್ತೀರಾ? ಕ್ಯಾಂಡಿಡೇಟ್ ಏನಕ್ಕೆ ಇಂಥ ಜನಕ್ಕೆ ಕೊಡ್ತೀರಾ ಸರ್ ನೀವು? ಇವಾಗ ಸೀಸ್ ಮಾಡಿ ನಮ್ಮ ಜನಗಳಿಗೆ ಏನಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ ನೀವು? ನಾವು ರೋಡಿಗೆ ಬಂದಿದ್ದೀವಿ, ಇವಾಗ ನಮಗೆ ಊಟಕ್ಕೆ ಕಾಸಿಲ್ಲ ಅಂದರೆ ನಾವು ವಿಷಯ ಕೊಡ್ಕೊಂಡು ಇಲ್ಲೇ ಸಾಯ್ಬೇಕಾ? ನೀವು 400 ಜನ ಅದು ಸತ್ತು ನಿಮ್ಮ ಮೇಲೆ ಬರಬೇಕಾ? ನೀವು ದಯವಿಟ್ಟು ನಮ್ಮ ಮಾತು ಕೇಳಿ ಆ ಗಿರೀಶ್ ನಾಸಿ ಬಿಲ್ಡಿಂಗ್ ಸೀಸ್ ಮಾಡಿ ಸರ್. ಸುಮಾರು ಇಲ್ಲಾಂದರೆ ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ಗಳಿದೆ. ಅವ್ರಿಗೆ ಹಾಕಿ ಇನ್ಕ್ವೈರಿ ಹಾಕಿ, ಟ್ಯಾಕ್ಸ್ ಅವ್ರಿಗೆ ಇನ್ಕ್ವೈರಿ ಹಾಕಿ, ಅವ್ರ ಮೇಲೆ ಇನ್ಕ್ವೈರಿ ಮಾಡಿ ನೋಡಿ ಎಷ್ಟು ಬಿಲ್ಡಿಂಗ್ ಇದೆ. ಅವ್ರ ಹತ್ರ ಕಾಸಿಲ್ಲ ಅಂತಂದ್ರೆ ಬರೀ ಅವ್ರ ಬಂಗ್ಲಾ ನೋಡಿದ್ರೆ ಒಂದು ಸುಮಾರು 7 ಕೋಟಿ ಬಂಗ್ಲಾ ಇರ್ಬೋದು. 50 ಲಕ್ಷ ಗಾಡಿನಲ್ಲಿ ಓಡಾಕ್ತಾ ಇದ್ದಾರೆ. ಅದೆಲ್ಲ ಕಾಸು ಎಲ್ಲಿಂದ ಬಂತು? ನಮ್ಮ ಥರ ಜನಗಳಿಗೆ ಮೋಸ ಮಾಡಿ ಬಂದಿರೋದು. ರೀಸೆಂಟ್ಲಿ ಈ ಹುಡುಗ ಬನ್ನಿ ನೋಡಿ, ನಮ್ಮ ಫ್ರೆಂಡು ಮುಜಾಹಿದು, ಲಾಸ್ಟ್ ತಿಂಗಳು ಇವ್ರದ್ದು ಜಿಮ್ ಇರೋದು ಸುಮಾರು 1.5 ಕೋಟಿ ಮೇಲೆ ಕಾಸು ಹಾಕಿದ್ದಾರೆ. ಇವ್ರ ಜಿಮ್ ಮೇಲೆ 300 ಜನ ಹುಡುಗರು ಜಿಮ್ ಮಾಡ್ತಾರೆ. ಇಯರ್ಲಿ 30,000 ರೂಪಾಯಿ ಅವ್ರಿಗೆ 300 ಜನ ಹತ್ರ ಇವ್ರು ತೊಗೊಂಡಿದ್ದಾರೆ. ಇವಾಗ ಅವ್ರು ಏನು ಜವಾಬ್ ಕೊಡಬೇಕು ಹುಡುಗರಿಗೆ? ಅವ್ರು ಇವಾಗ ರಿಟರ್ನ್ ಮಾಡಬೇಕಂದ್ರೆ ಸುಮಾರು 50 ಲಕ್ಷ ಅವ್ರಿಗೆ ರಿಟರ್ನ್ ಮಾಡಬೇಕು. ಎಲ್ಲಿಂದ ಮಾಡಬೇಕು? ಇವಾಗ ರೀಸೆಂಟು ಪಾಪ 15 ಲಕ್ಷ ಕೊಟ್ಟಿದ್ದಾರೆ ಇವರು. ಏನೋ ಒಂದು ಸಮಸ್ಯೆ ಇದೆ ಕೊಡಿ, ನಿನ್ಗೆ ಯಾವುದೋ ಅಂಗಡಿ ಕೊಡ್ತೀನಿ ಅಂತ ತೊಗೊಂಡಿದ್ದಾನೆ. ಇವಾಗ ಆ ಕಾಸು ಕೇಳಿದ್ರೆ ಅದು ಬ್ಯಾಂಕ್ ಕೋರ್ಟಿಗೆ ಕಟ್ಟಿದ್ದೀನಿ, ಆ ಕೋರ್ಟಿಗೆ ಕೇಸ್ ಕೊಟ್ಟಿದ್ದೀನಿ ಸರ್, ಪ್ರೂಫ್ ಕೊಡಿ ಸರ್. ಇಲ್ಲ ನಾನು ಕೊಡ್ತೀನಿ ಅಷ್ಟೇ, ಫೋನ್ ಕಟ್ಟು. ಏನಾದರೂ ಪ್ರೂಫ್ ಕೇಳಿದ್ರೆ ಫೋನ್ ಕಟ್ಟು. ಸರಿಯಾಗಿ ಮಾತಾಡೋದಿಲ್ಲ. ಇವಾಗ ಇವ್ರು ಎಲ್ಲಿಂದ ಯಾರ್ಯಾರಿಗೂ ತೊಗೊಂಡು ಬಂದು ಕೊಡಬೇಕು ಸರ್. ಪ್ಲೀಸ್ ದಯವಿಟ್ಟು BBMP ಕಮಿಷನರ್ ಸರ್, ಯಾರಿಗಾದ್ರೂ ಭೇಟಿ ಮಾಡಿ ನೀವು ಇವ್ರ ಮನೆಗಳನ್ನ ಸೀಸ್ ಮಾಡಿ. ಇವ್ರು ಆಚೆ ಬರಲಿ. ಇವಾಗ ನಾವು ಬಂದಿದ್ದೀರಲ್ಲ, ಇವರು ಆಚೆ ಬರಬೇಕು. ಅವ್ರ ಮಗ ಇದ್ದಾರಲ್ಲ, ಅವ್ರು ಬಂದು ಲಾಯರ್. ಅವರು ಇಂಥ ಮೋಸ ಮಾಡೋರಿಗೆಲ್ಲ ನ್ಯಾಯ ನಿಲ್ಲಿಸ್ಬಿಟ್ರೆ ನಾಳೆ ಯಾರಿಗೂ ನ್ಯಾಯ ಬರುತ್ತಾ ಸರ್? ಬರುತ್ತಾ ನ್ಯಾಯ? ಇಂಥ ಜನಕ್ಕೆ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಲಾ ಸರ್ಟಿಫಿಕೇಟು, ಯಾರ ಕೆಲಸ ಏನು ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕಂತ ಇರೋದು. ಇವರೇ ಮೋಸ ಮಾಡಿದ್ರೆ ಬೇರೆಯವ್ರಿಗೆ ಏನು ನ್ಯಾಯ ಬರುತ್ತೆ? ಯಾರು ಇಂಥ ಜನಕ್ಕೆ ನಾನು ಬಾರ್ ಕೌನ್ಸಿಲಿಂಗು ರಿಕ್ವೆಸ್ಟ್ ಕೊಡ್ತೀನಿ,
ಇವ್ರು ನಮ್ಮ ರಿಕ್ವೆಸ್ಟ್ ನಾನು ಇವ್ರು ಮಾಡಿಲ್ಲ ಅಂದರೆ ಅವ್ರು ಕ್ಯಾನ್ಸಲ್ ಮಾಡಿ ಸರ್, ಅವ್ರ ಲಾ ಕ್ಯಾನ್ಸಲ್ ಮಾಡಿ ಸರ್. ಇಂಥ ಜನಕ್ಕೆ ಲಾಯರ್ ಬೇಡ ಸರ್, ಬೇರೆಯವ್ರಿಗೆ ಮೋಸ ಮಾಡೋ ಜನ ಲಾನು ಬೇಡ, ಅವರು ನಮ್ಮ ರಾಜ್ಯದಲ್ಲಿ ಕ್ಯಾಂಡಿಡೇಟು ಬೇಡ ಅವರು. ಓಕೆ ಸರ್ ಮಾಡಿ ಒಂದು